ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಆ ರೌಡಿಗಳು ನಾಯಕರವರಿಗೆ ಫೋನ್ ಮಾಡ್ತಾರೆ. ನಾಯಕರೇ, ನಾವು ಆಟೋ ಹತ್ತಿ ಅಷ್ಟೆಲ್ಲ ರಂಪಾಟ ಮಾಡ್ತಾ ಇದ್ದರೂ ಕೂಡ ಅವನು ಏನೂ ಹೇಳ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಅವನಿಗೆ ಹೆಂಡ್ತಿ ಸಂಸಾರ ಅಂತ ಅಷ್ಟೆಲ್ಲ ಮಾತಾಡಿದ್ರೂ ಕೂಡ ಏನೂ ಮಾತಾಡ್ತಾ ಇಲ್ಲ. ಬುದ್ಧನ ಥರ ಆಗಿಬಿಟ್ಟಾನೆ ನಾಯಕರೇ. ನೀವು ಒಂದು ವೇಳೆ ಅವನ್ನ ಎಳ್ಕೊಂಡು ಬಂದರೂ ಕೂಡ ನೀವು ಅವನನ್ನೇ ಸಾಕಬೇಕಾಗುತ್ತೆ. ಆ ಮಟ್ಟಿಗೆ ಬದಲಾಗಿದ್ದಾನೆ ವಿಕ್ರಮ್. ಯಾವುದು 10ನೇ ಕ್ಲಾಸ್ ಹುಡುಗ ಆದರೂ ಕೂಡ ಕಲ್ಲು ತೆಗೆದುಕೊಂಡು ಬಿಟ್ಟಿರೋನು. ಇವನಿಗೇನು ರೋಷನೇ ಬರ್ತಾ ಇಲ್ಲ ನಾಯಕರೇ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿಕ್ರಮ್ ಹಿಂದ್ಗಡೆಯಿಂದ ಹಗ್ಗ ಹಾಕ್ತಾನೆ. ಆಗ ನಾಯಕರು ಫೋನನ್ನು ಕಟ್ ಮಾಡ್ತಾರೆ. ನಾಯಕರಿಗೆ ಗೊತ್ತಾಗೋದಿಲ್ಲ ಅಂದರೆ ಹಗ್ಗ ಹಾಕಿದ್ದನ್ನು. ಕಡೆಗೆ ಹಗ್ಗ ಹಾಕ್ಕೊಂಡು ಅವರು ರಿಕ್ಷಾದಲ್ಲಿ ಹತ್ತಿಸ್ಕೊಂಡು ಹಿಂದ್ಗಡೆ ಕಟ್ಕೊಂಡು ಹೋಗ್ತಾರೆ. ವಿಕ್ರಮ್ ಅವರು ಗಾಡಿ ಹಿಂದ್ಗಡೆ ಕಟ್ಕೊಂಡು ಹೋಗ್ತಾರೆ. ಅಲ್ಲಿ ಕಟ್ಕೊಂಡು ಹೋಗಿ ದೂರದ ಒಂದು ಕಡೆ ನಿಲ್ಲಿಸಿ, ಏನ್ರು ಬಹಳ ಮಾತಾಡ್ತಾ ಇದ್ರಿ, ಅವನ್ಯಾವನು ಹೆಂಡ್ತಿ ವಿಷಯ ಮಾತಾಡ್ತಾ ಇದ್ದ, ಅವನ್ಯಾವನು ಗಂಡಸ್ತರದ ಬಗ್ಗೆ ಮಾತಾಡ್ತಾ ಇದ್ದ ಅಂತ ವಿಕ್ರಮ್ ಅವ್ರು ಹೇಳ್ತಾರೆ. ನಾಲ್ಲಣ್ಣ, ಇವನು ಈ ಕಡೆ ರಾಜೌಲಿ ಅಂತ ಹೇಳ್ತಾನೆ. ತಪ್ಪಾಯ್ತು ಅಂತ ಹೇಳ್ತಾರೆ. ಅವಾಗ ಬಿಟ್ಟು ಕಳಿಸ್ತಾರೆ ಅವ್ರನ್ನ. ಆಗ ಅವ್ರ ಅತ್ತಿಗೆ ಕಾಲ್ ಮಾಡ್ತಾರೆ, ವಸು. ಹಾಂ ಹೇಳಿಯದಕ್ಕೆ ನಾನು ಮಧ್ಯಾಹ್ನ ಇಲ್ಲೇ ಊಟ ಮಾಡ್ಕೊತೀನಿ ಅಂತ ವಿಕ್ರಮ್ ಅವ್ರು ಹೇಳ್ತಾರೆ. ಊಟದ್ದಲ್ಲಪ್ಪ, ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ, ನೀ ಬಾ ಅಂತ ಹೇಳ್ತಾರೆ. ಆಗ ಸರಿ ಅದಕ್ಕೆ ಅಂತ ಹೇಳಿ ಅವರು ಆಟೋ ಹೊತ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಅವರು ರೌಡಿಗಳು ಎಲ್ಲ ವಸ್ತುನೂ ಮನೆಯಲ್ಲಿದ್ದನ್ನು ಹೊರಗಡೆ ಹಾಕ್ತಾ ಇರ್ತಾರೆ. ಆಮೇಲೆ ಜಯಮ್ಮನಿಗೆ ಕೊಟ್ಟಿರೋ ಒಂದು ಬಿಂದಿಗೆ ಇರುತ್ತೆ ಅವರು ತವ್ರ ಮನೆಯಿಂದ, ಅದನ್ನು ಒಗೆಯೋದಕ್ಕೆ ಹೋಗ್ತಾರೆ. ಆಗ ಬೇಡಪ್ಪ, ಇದು ನಮ್ಮ ತವ್ರ ಮನೆಯಿಂದ ಕೊಟ್ಟಿದ್ದು, ಬೇಡ ಅಂದರೂ ಅವ್ರನ್ನ ದೂಕಿ ಆದರೂ ಅವ್ರನ್ನ ಹೊತ್ತಾಕ್ತಾರೆ. ಆಗ ಅವರು ಫೋನ್ ಮಾಡ್ತಾರೆ, ಬರ್ತಾರೆ ವಿಕ್ರಮ್. ಈ ಕಡೆ ಮನೆಯಲ್ಲಿ ಅವ್ರ ಮನೆಯಲ್ಲಿದ್ದ ಫೋಟೋನೂ ಬಿಡಲಿಲ್ಲ, ಅವರು ಫೋಟೋನ ತೆಗೆದು ಹೊತ್ತಾಕ್ತಾನೆ. ಅಷ್ಟೊತ್ತಿಗೆ ವಿಕ್ರಮ್ ಅಲ್ಲಿ ಬಂದು ನಿಂತ್ಕೊಳ್ತಾನೆ. ಆಗ ಜಯಮ್ ಅವರು ಬೇಡ ವಿಕ್ರಮ್ ಬೇಡ ಅಂತ ಹೇಳ್ತಾರೆ. ಗುಂಡ ಅಂತ ವೇದ ಅವರು ಹೇಳ್ತಾರೆ. ಆಗ ಜಯಮ್ಮ ಅವ್ರು ಕರ್ಕೊಂಡು ಬಂದು, ಇಲ್ಲಿ ನೋಡು ಎಲ್ಲ ಇದನ್ನು ಮನೆ ಸಾಮಾನು ಹೇಗೆ ಹೊತ್ತಾಕಿದ್ದಾರೆ ಅಂತ ಹೇಳ್ತಾರೆ. ಇವತ್ತೇ ಮನೇನ ಖಾಲಿ ಮಾಡಬೇಕು ಅಂತ ಜಯಮ್ಮ ಅವರು ಹೇಳ್ತಾರೆ. ಆಗ ವಿಕ್ರಮ್ ಅವರು ಅವ್ರಿಗೆ ಹೋಗಿ ಹೊಡಿತಾರೆ. ಮನೆಯಲ್ಲಿರೋದು ದೇವರು, ಆ ದೇವರನ್ನು ಗುಡಿಯಿಂದ ಹೊರಗಡೆ ಹಾಕ್ತೀಯಾ ಅಂತ ಹೇಳಿ ಹೊಡಿತಾರೆ. ಆಗ ಅವ್ರ ತಂದೆಯವರು ಬಹಳ ಬೇಸರದಿಂದ ನೋಡ್ತಾ ಇರ್ತಾರೆ. ಓದು, ಈ ಆಟೋದ ಮೇಲೆ ಏನು ಬರೆದಿದೆ ಓದು, ಜಯಮ್ಮ ಜಗನ್ನಾಥ, ಇದು ಈ ಮನೆ ಕಳಸ ಕಣು ಅಂತ ಹೇಳ್ತಾನೆ. ಹೊಡೆದಾದ ನಂತರ ಅವ್ರ ತಂದೆಯವರು ಹೇಳ್ತಾರೆ ವೇದ ಆ ದಡ್ನಿಗೆ ಹೇಳು, ಇನ್ನು ಮುಂದೆ ಯಾರಿಗೂ ಕೈ ಮಾಡಬೇಡ್ದು ಅಂತ. ಒಂದು ವೇಳೆ ಕೈ ಮಾಡ್ದ ಅಂತ ಅಂದರೆ ನಾನು ಮತ್ತು ಜಯ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಅಲ್ಲಮ್ಮವ, ಇದನ್ನೆಲ್ಲ ನೋಡಿ ಸುಮ್ಮನಿರ್ಬೇಕಂತ ವಸು ಅವರು ಹೇಳ್ತಾರೆ. ಆಗ ವಿಕ್ರಮು ಏನೂ ಹೇಳಿದ್ದಿಲ್ಲ. ಅಣ್ಣ, ಒಂದೇ ಸರಿ ಹಿಂಗಾದ್ರೆ ಹೆಂಗಣ್ಣ, ಒಂದು ವಾರ ಟೈಮ್ ಕೊಡೋಣ, ನಾವು ಹೋಗ್ತೀವಿ ಅಂತ ಹೇಳ್ತಾರೆ ವಿಕ್ರಮ್ ಅವರು. ಆಮೇಲೆ ರೌಡಿ, ಆಗಲ್ಲ ಕಣೋ, ಒಂದು ವಾರ ಟೈಮ್ ಕೊಡೋಕ್ಕಾಗಲ್ಲ, ಏನು ಮಾಡ್ತೀಯ ಅಂತ ಹೇಳ್ತಾರೆ. ವಿಕ್ರಮ್ಗೆ ಹೊಡಿತಾರೆ. ಆಗ ವಿಕ್ರಮ್, ಗಾಂಧಿ ತತ್ವ ಇದೆ ಅಣ್ಣ, ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸು ಅಂತ ಮತ್ತೊಂದು ಕೆನ್ನೆ ತೋರಿಸ್ತಾರೆ, ಮತ್ತೆ ಹೊಡಿತಾರೆ. ಆಗ ಕೋಟೆ ಫೋನ್ ಮಾಡ್ತಾರೆ, ಇವರು ಹೋಗ್ತಾರೆ. ನಾಳೆ ಬರೋ ಇಷ್ಟೊತ್ತಿಗೆ ಮನೆ ಖಾಲಿ ಮಾಡಬೇಕು. ಇವರು ಒಳಗಡೆ ಸಾಮಾನನ್ನು ತೆಗೆದುಕೊಂಡು ಹೋಗ್ತಾರೆ. ಕಡೆಗೆ ಅವರು ರೌಡಿಗಳು ಇಲ್ಲಿ ಕೋಟೆ ಹತ್ರ ಬರ್ತಾರೆ. ಕೋಟೆ ಹತ್ರ ಬಂದು ಹೇಳ್ತಾರೆ, ನಾವು ಏನೇ ಮಾಡಿದ್ರು ಹೊಡೆದ್ರು ಅವನು ಏನೂ ಮಾಡ್ತಾಯಿಲ್ಲ ನಾಯಕರೇ ಅಂತ ರೌಡಿಗಳು ಹೇಳ್ತಾರೆ. ಆಗ ಪ್ರೀತಮ್, ಏನು ನಾಯಕರೇ, ಎಷ್ಟೇ ಮಾಡಿದ್ರು ಏನು ಸಾಧು ಸಂತನಂಗೆ ಆಗ್ತಾ ಇದ್ದಾನಲ್ಲ ಇವನು ಅಂತ ಪ್ರೀತಮ್ ಕೋಟೆಗೆ ಹೇಳ್ತಾರೆ. ನೋಡು, ನಾ ಈ ದಂಧೆ ಬಿಡೋದಾಗಿದ್ದರೆ ಗೌರಿ ಸತ್ತಾಗಲೇ ಬಿಡ್ತಿದ್ದೆ, ಆದರೆ ಇವನು ಬೇಕು ನನಗೆ ಅಂತ ಹೇಳ್ತಾರೆ ಕೋಟೆಯವರು. ನಂತರ ಅವರನ್ನು ಬೇರೆ ಥರನೇ ಆಡಿಸ್ಬೇಕು ಅಂತ ಹೇಳ್ತಾರೆ. ಆಗ ಪ್ರೀತಮ್ ಸಿಟ್ಟಿಂದ ಅವ್ರನ್ನ ನೋಡ್ತಾನೆ. ಹಾಗಲ್ಲಪ್ಪ ಅಂತ ಕೋಟೆಯವರು ಹೇಳ್ತಾರೆ. ವಿಷ್ಣು ಅವ್ರು ಹೇಳ್ತಾರೆ, ಅಪ್ಪ ನಾಳೆ ಬಂದು ಅವರು ಮತ್ತೆ ಮನೆ ಖಾಲಿ ಮಾಡು ಅಂತ ಹೇಳ್ತಾರೆ. ಆಗ ತಂದೆಯವರು ಹೇಳ್ತಾರೆ, ನನಗೆ ಕೈಕಾಲೇ ಓಡ್ತಾ ಇಲ್ಲಪ್ಪ, ಇನ್ನು ಬುದ್ಧಿ ಹೇಗೆ ಓಡುತ್ತೆ ಅಂತ ಹೇಳ್ತಾರೆ ಜಗನ್ನಾಥ್ ಅವರು. ವೆಂಕಿಯವರು ಹೇಳ್ತಾರೆ, ಅಪ್ಪ ನಾವು ಲಕ್ಕೇಜಿಗೆ ಫೋನ್ ಮಾಡಿ ಸಹಾಯ ಕೇಳಿದ್ರೆ, ಬೇಡಪ್ಪ, ನಾನು ಈಗ ನೋಡ್ಕೊಳ್ಳೋ ಪರಿಸ್ಥಿತಿ ಇದ್ದಾಗ ನಾನೇ ಅವ್ರ ಹತ್ರ ಸಹಾಯ ಕೇಳೋದು ಹೇಗೆ ಅಂತ ಅವರ ಬೇಡಪ್ಪ, ಈ ವಿಷಯ ಅಲ್ಲಿ ತನಕ ಹೋಗೋದು ಬೇಡ ಅಂತ ತಂದೆಯವರು ಹೇಳ್ತಾರೆ. ಆಗ ವೇದ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ ಅಂತ ಹೇಳ್ತಾಳೆ.
ಶೈಲು ಬೇಡ, ಅವರು ಮನೆಯವರೇ ಮಾರಾಟ ಮಾಡಿದಾಗ ಪೊಲೀಸರು ಅದನ್ನೇ ಕೆಲಸ ಮಾಡೋದು ಅಂತ ಹೇಳ್ತಾರೆ. ನಾನೇ ಅವರಿಗೆ ಓನರಿಗೆ ಫೋನ್ ಮಾಡಿ 15 ದಿನ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ರೌಡಿಗಳ್ರಿ ಕೆಟ್ಟ ಜನ ಮಾಡಿಕೊಡ್ತಾರ ಅಂತ ಹೇಳ್ತಾರೆ. 15 ದಿನ ಅಂದರೆ 1 ವಾರ ಆದರೂ ಕೊಡ್ಬೋದು ಅಂತ ಹೇಳ್ತಾರೆ. 1 ವಾರ ಕೆಟ್ಟ ಜನ ರೀ ಅಂತ ಜಯಮ್ಮ ಅವ್ರಿಗೆ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರೆ. ವಿಕ್ರಮ್ ಅವರು ಮನೆಗೆ ಬರ್ತಾರೆ. ಅವರು ಪಾರ್ಸೆಲ್ ತಂದು ಅಂದರೆ ಊಟಕ್ಕೆ ಅವರೇ ಬಡಿಸ್ಕೊಂಡು ಊಟ ಮಾಡ್ತಾ ಇರ್ತಾರೆ ಪಾರ್ಸೆಲ್ ತಂದ್ಕೊಂಡು. ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ.